ಗಚ್ಚಿಬೌಲಿಯಲ್ಲಿ ಖಾಸಗಿ ಉದ್ಯೋಗ ಮಾಡುತ್ತಿದ್ದಂತಹ ಅಮನ್ ಕುಮಾರ್ ಸಿಂಗ್ ಅವರು ಅಧಿಕ ರಕ್ತದೊತ್ತಡದಿಂದ ಕಳೆದ ತಿಂಗಳು 26ರಂದು ಬ್ರೈನ್ ಸ್ಟ್ರೋಕ್ನಿಂದ ಸಾವನ್ನಪ್ಪಿದ್ದಾರೆ. ಇದರಿಂದಾಗಿ ಹಠಾತ್ ಸಾವಾಗಿದೆ ಅಲ್ವಾ, ಹಾಗಾಗಿ ಹೆಂಡತಿಗೂ ಆ ಒಂದು ದುಃಖವನ್ನು ಸಹಿಸೋಕ್ಕಾಗಿಲ್ಲ. ತುಂಬ ಚೆನ್ನಾಗಿತ್ತು ಒಂದು ಸಂಸಾರ, ಇಬ್ಬರು ಮಕ್ಕಳಿದ್ರು ಇವರಿಗೆ. ಅಲ್ಲಿ ನೋಡಿರುವಂತಹ ಎಲ್ಲರೂ ಕೂಡ ಸುಖವಾದ ಸಂಸಾರ ಇವ್ರದ್ದು, ಒಳ್ಳೆ ಜೋಡಿ, ತುಂಬ ಅನ್ಯೋನ್ಯವಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳಿ ಎಲ್ಲರ ಒಂದು ಮೆಚ್ಚುಗೆಯನ್ನು ಪಡೆದಿದ್ರು ಇವರು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿದ್ರು. ಇಂತಹ ಸಂದರ್ಭದಲ್ಲಿ ಅಂದರೆ ತನ್ನ ಪತಿಯ ಸಾವನ್ನಪ್ಪಿದ್ದಾರಲ್ವ, ಹೀಗಾಗಿ ಅದೊಂದನ್ನು ಅರಗಿಸ್ಕೊಳಕ್ಕೆ ಆಗಿಲ್ಲ ಪತ್ನಿಗಂತಾನೆ ಹೇಳ್ಬೋದು. ಅದಕ್ಕೆ ತುಂಬಾ ಹತ್ತಿದ್ದಾರೆ, ಫೋಟೋವನ್ನು ಮುಂದೆ ಇಟ್ಕೊಂಡು ತುಂಬ ಅಂದರೆ ತುಂಬ ಹತ್ತಿದ್ದಾರೆ. ಇವರು ಮಾನಸಿಕ ಸ್ಥಿರತೆಯನ್ನು ಕಳ್ತ್ಕೊಂಡು ಆಮೇಲೆ ತಮಗೆ ತಾವೇ ಈ ಒಂದು ಭೂಮಿ ಮೇಲೆ ಇರಬೇಕಂತ ಹೇಳಿ ಹಂಚಿಲ್ಲ. ಯಾಕಂತಂದರೆ ಪತಿನೇ ಹೋದ್ಮೇಲೆ ನಾನೇನು ಮಾಡಲಿ ಅಂತ ಹೇಳಿ ಅವ್ರಿಗೆ ಹಂಚಿಬಿಟ್ಟು ಈ ಒಂದು ಮನೆಯಲ್ಲಿ ಯಾರು ಇರದಂತಹ ಸಂದರ್ಭದಲ್ಲಿ ನೇಣು ಹಾಕ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಪೊಲೀಸರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಅವರು ತುಂಬ ಒಂದು 15 ದಿನದಿಂದ ಆ ಒಂದು ಫೋಟೋವನ್ನು ಇಟ್ಕೊಂಡೇ ಹತ್ತಿದಾರಲ್ವ, ಅದಕ್ಕೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅವರು ಅಂತ ಹೇಳಿ ಪೊಲೀಸರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.